ಸಾರಿ ಗೂಗಲ್ ಮ್ಯಾಪ್ಸ್, ನಾನು ತಪ್ಪು ತಿಳ್ಕೊಂಬಿಟ್ಟಿದೆ. ಚೆನ್ನಾಗಿದೆ ಒಂಥರ ಇದು ನೋಡೋಕ್ಕೆ. ನನ್ನ ತಲೆಗಿಂತ ಹೆಲ್ಮೆಟೇ ಫುಲ್ ದಪ್ಪಗೈತೆ, ಇಷ್ಟು ದಪ್ಪ ಕಾಣಿಸ್ತದೆ ತಲೆ. ಎಲ್ಲರೂ ಕಿವಿ ಸರಿ ಮಾಡ್ಕೊಳ್ಳಿ, ಒಂದು ಹಾಡು ಹೇಳ್ತೀನಿ ಜೋರಾಗಿ. ಅದೇನೋ ಬ್ಯಾಡ್ ಲೆಕ್ಕಗೆ ಅಂಬಾಸೆಡ್ರೆ ಅನ್ಸುತ್ತೆ ನಾನು. ಇಲ್ಲೂ ಎರಡು ಡಮ್ಸು. ರೈಟ್ ಸೈಡ್ ನೀವೇನು ನೋಡ್ತಿದ್ದೀರಾ, ಫುಲ್ಲು ಡೌನಲ್ಲಿರೋದು ಕಾವೇರಿ ನದಿ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಡಕೋಟಾ ಇಂಜಿನಿಯರ್. ಸೊ ಇವತ್ತು ನಾವು ಹೋಗ್ತಾ ಇರೋದು ಮುತ್ತತ್ತಿ ಆಂಜನೇಯ ಸ್ವಾಮಿ ಟೆಂಪಲ್. ಎಲ್ರಿಗೂ ಗೊತ್ತು ಅನಿಸುತ್ತೆ ಮುತ್ತತ್ತಿ. ಸೊ ಬಸವನ ಬೆಟ್ಟ ಫಾರೆಸ್ಟಲ್ಲಿರುವಂಥ ಒಂದು ಟೆಂಪಲ್ ಅದು. ಅಲ್ಲಿಗೆ ಹೋಗ್ತಾ ಇದ್ದೀನಿ ಸೋಲೋ ರೈಡ್. ಇವತ್ತು ಕೂಡ ಯಾರೂ ಫ್ರೆಂಡ್ಸ್ ಅವೈಲಬಲ್ ಇರಲಿಲ್ಲ. ಸೊ ಎಲ್ಲ ಬೇರೆ ಬೇರೆ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು. ಸೊ ಅದಕ್ಕೆ ಇವತ್ತು ಕೂಡ ಸೋಲೋ ರೈಡ್ ಹೋಗ್ತಾ ಇದ್ದೀನಿ. ಸೊ ಮ್ಯಾಪ್ ಹಾಕ್ಕೊಂಡಿದ್ದೀನಿ. 56 ಕಿಲೋಮೀಟರ್ಸ್ 1 hour 14 minutes ತೋರಿಸ್ತಿದೆ ರೀಚಿಂಗ್ ಟೈಮು. ಸೊ ಇಲ್ಲಿ ಲೆಫ್ಟ್ ಹೋಗ್ಬೇಕಂತ ತೋರಿಸ್ತೈತೆ. ಈ ರೋಡಲ್ಲ, ಏನಕ್ಕೆ? ಬನ್ನಿ ಹೋಗೋಣ. ಅಲ್ಲೇ ಹೋಗಿದರೆ ಸ್ಟ್ರೈಟ್ ಹೋಗಿ ರೈಟ್ಗೆ ಹೋಗ್ಬೋದಿತ್ತು, ಮ್ಯಾಪ್ ತೋರಿಸ್ತೈತಲ್ಲ ಅಂತ ಬಂದ್ಬಿಟ್ಟೆ. ಇಲ್ಲಿ ಇಷ್ಟೊಂದು ಒಳಗಡೆ ಏನಕ್ಕೆ ಬಂದಬೇಕಿತ್ತು? ಓಹೋ, ಈ ಥರ ಇದು ಮೇಲ್ಗಡೆ ಹೈವೇ, ಇಲ್ಲಿ ರೈಟ್ಗೆ ಹೋಗಬೇಕು. ನಾನೇನಾದರೂ ಮೇಯ್ನ್ ರೋಡಲ್ಲಿ ಹಂಗೆ ಹೋಗ್ಬಿಟ್ಟಿದ್ದಿದ್ರೆ ಮುಂದೆ ಕೊಟ್ಟೋಗ್ಬಿಡುವೆ ತುಂಬ. ಸೊ ಇಲ್ಲಿ ಈ ಥರ ಬ್ರಿಡ್ಜ್ ಮಾಡಿದ್ದಾರೆ, ಇಲ್ಲಿ ರೈಟ್ ತಗೊಂಡು ಹೋಗಬೇಕು. ಓಕೆ, ನಾವು ಐ ಅಂಡರ್ಸ್ಟ್ಯಾಂಡ್ ಏನಕ್ಕೆ ಒಳಗಡೆ ಕರ್ಕೊಂಬಂತು ಮ್ಯಾಪ್ಸು ಅಂತ. ಸಾರಿ ಗೂಗಲ್ ಮ್ಯಾಪ್ಸ್, ನಾನು ತಪ್ಪು ತಿಳ್ಕೊಂಬಿಟ್ಟಿದೆ. ರೋಡ್ ಚೆನ್ನಾಗಿದೆ. ಸೊ ಮುಂದೆ ಎಲ್ಲಾದರೂ ಫ್ಯೂಲ್ ಹಾಕ್ಸ್ಕೊಬೇಕು. ಪೆಟ್ರೋಲ್ ಮಧ್ಯದಲ್ಲಿ ಹಾಕ್ಸ್ಕೊಂಡಿಲ್ಲ, ಸ್ವಲ್ಪ ಇದೆ. ಸ್ಪೀಡೋಮೀಟ್ರ್ ನೋಡಿ, ಇದು ವರ್ಕ್ ಆಗಲಿಲ್ಲ ಅಂದರೆ ಏನಾಯಿತು? ಇಲ್ಲಿ ಬರುತ್ತಲ್ಲ ಸ್ಪೀಡು. ಈ ಮೊಬೈಲ್ ಮೌಂಟಿಂಗಿಗೆ ಒಂದು ಜುಗಾಡ್ ಮಾಡಿದ್ದೀನಿ. ಪದೇ ಪದೇ ಮೊಬೈಲ್ ತೆಗೆದು ಗೂಗಲ್ ಮ್ಯಾಪ್ಸ್ ಆನ್ ಮಾಡಿ ನೋಡೋದ್ಕಿಂತ ಇಲ್ಲೊಂಥರ ಫಿಕ್ಸ್ ಇರುತ್ತೆ ಇದು. ಆದರೆ ಹುಷಾರಾಗಿ ನೋಡ್ಕೊಬೇಕಷ್ಟೇ, ಮೊಬೈಲ್ ಬೀಳದೇ ಇರೋ ಥರ. ತೈಲೂರು, ನಾವು ಮೇಯ್ನ್ ರೋಡಲ್ಲಿ ಹೋಗ್ತಿಲ್ಲ, ಸೊ ಹಳ್ಳಿಗಳ ರೂಟಲ್ಲಿ ಹೋಗ್ತಾಯಿದ್ದೀವಿ. ಚೆನ್ನಾಗಿರುತ್ತೆ. ಮುತ್ತತ್ತಿಗೆ ಸುಮಾರು ಸಲ ಹೋಗಿದ್ದೀನಿ, ಒಂದೊಂದು ಸಲ ಒಂದೊಂದು ರೂಟಲ್ಲಿ ಹೋಗಿದ್ದೀನಿ. ಈಗ ಇದು ಬೇರೆ ರೂಟು. ಮುತ್ತತ್ತಿಗೆ ಹೋಗಿ ನೀರಲ್ಲೆಲ್ಲ ಆಟ ಆಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ದೋ ಯಾವಾಗಲೂ. ಇವಾಗ ನೀರಲ್ಲಿ ಆಟ ಆಡೋ ಪ್ಲ್ಯಾನ್ ಏನಿಲ್ಲ, ಜಸ್ಟು ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋದಷ್ಟೇ. ನೀರಲ್ಲೆಲ್ಲ ಆಟ ಆಡೋಕ್ಕೆ ಜಾಸ್ತಿ ಜನ ಇದ್ದರೆ ಮಜಾ ಇರುತ್ತೆ. ಸೊ ಒಬ್ಬೊಬ್ಬರೇ ಹೋದರೆ ಚೆನ್ನಾಗಿರಲ್ಲ ಅಷ್ಟೊಂದು. ಡಿ ಹೊಸೂರು, ಇಲ್ಲಿಂದ ಸ್ಟ್ರೈಟು ಮುಂದೆ 7 ಕಿಲೋಮೀಟ್ರ್ ಆದಮೇಲೆ ಲೆಫ್ಟ್ ತೊಗೊಬೇಕು. ಪೆಟ್ರೋಲ್ ಬಂಕ್ ಇತ್ತು, ಶಿಟ್. ಮುಂದೆ ಹಾಕ್ಸ್ಕೊಳ್ಳೋಣ ಬನ್ನಿ, ಇನ್ನೂ ಪೆಟ್ರೋಲ್ ಬಂಕ್ಗಳು ಸಿಗ್ತವೆ ಎಷ್ಟೊಂದು. ಈ ಗಾಡೀಲಿ 60-70 ಕಿಲೋಮೀಟರ್ ಸ್ಪೀಡ್ ಮೇಲೆ ಹೋಗೋಕ್ಕೆ ಆಗೋಲ್ಲ, ಫುಲ್ಲು ವೈಬ್ರೇಷನ್ ಬಂದ್ಬಿಡುತ್ತೆ. ಫ್ರಂಟ್ ಬ್ರೇಕ್ ಸ್ವಲ್ಪ ಪ್ರಾಬ್ಲಮ್ ಐತಿ. ಯಾರೂ ಅಡ್ಡ ಬರಬೇಡಿ ಕಣಪ್ಪ ಸಡನ್ನಾಗಿ. ಇವತ್ತು ಭಾನುವಾರ, ಮುತ್ತತ್ತಿ ರಶ್ ಇರುತ್ತಾ? ವೀಕೆಂಡ್ ಅಲ್ವಾ, ಸ್ವಲ್ಪ ಜನ ಇರ್ತಾರೆ, ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಮಧ್ಯಾಹ್ನ ಆಗೋಗೈತೆ, ಎಲ್ಲ ರಿಟರ್ನ್ ಹೋಗೋ ಟೈಮು. ನಾನು ಇವಾಗ ಹೋಗ್ತಾಯಿದ್ದೀನಿ. ಮೊದಲೆಲ್ಲ ಹೋಗ್ಬೇಕಾದ್ರೆ 3 ಜನ ಹೋಗ್ತಿದ್ವಿ ಒಂದೊಂದು ಗಾಡೀಲಿ. ಇವಾಗ ಒಬ್ಬೊಬ್ಬನೇ ಹೋಗೋ ಪರಿಸ್ಥಿತಿ ಬಂದ್ಬಿಟ್ಟೈತೆ. ಟೈಮು ಚೇಂಜ್ ಆಗ್ತಾ ಇರುತ್ತೆ, ಯಾರು ಏನೂ ಮಾಡೋಕ್ಕಾಗಲ್ಲ. ಇನ್ನು 20 ಕಿಲೋಮೀಟರ್ಸ್ ಒಂದೇ ರೋಡು. ಸೊ ಯಾವ ರೀತಿ ಕಾಣಿಸ್ತಾ ಇದ್ದೀನಿ ಅಂತ ನನಗೆ ನಾನೇ ನೋಡ್ಕೊಳ್ಳೋಕ್ಕೆ ಕ್ಯಾಮ್ರಾ ಈ ರೀತಿ ಸೆಟಪ್ ಮಾಡಿದ್ದೀನಿ. ಸೊ ಕ್ಯಾಮ್ರಾ ಅಲ್ಲ, ಅಲ್ಲಿರೋದು ಮೊಬೈಲ್ ಆ್ಯಕ್ಚುಲಿ. ನನ್ನ ಪ್ರಕಾರ ಕ್ಯಾಮ್ರಾಗಿಂತ ಮೊಬೈಲಲ್ಲಿ ಕ್ವಾಲಿಟಿ ಚೆನ್ನಾಗಿ ಬರ್ತಿದೆ ಅಂತ ಅಂದ್ಕೊತೀನಿ. ಏನಕ್ಕಂದರೆ ಅದರಲ್ಲೆಲ್ಲ ಐಫೋನ್ ಅಲ್ವ, ಎಷ್ಟೇ ಆದ್ರೂ ಕ್ಯಾಮ್ರಾ ಕ್ಲಾರಿಟಿ ಚೆನ್ನಾಗೈತೆ. ಸೊ ಇಲ್ಲಿ ಲೆಫ್ಟ್ ಹೋದರೆ ಅರೇತಿಪ್ಪೂರು ಜೈನ್ ಟೆಂಪಲ್ ಸಿಗುತ್ತೆ. ಫಸ್ಟ್ ವಿಡಿಯೋದಲ್ಲಿ ಹೋಗಿದ್ನಲ್ಲ ಮದ್ದೂರಿಗೆ ಬಂದಾಗ, ಫಸ್ಟ್ ವಿಡಿಯೋ ಅದೇ ಟೆಂಪಲ್ ಅದು. ಬಟ್ ಆ್ಯಕ್ಚುಲಿ ಮೊಬೈಲಲ್ಲಿ ಕ್ಲಾರಿಟಿ ಕೂಡ ತುಂಬಾ ಚೆನ್ನಾಗಿ ಬರ್ತೈತೆ. ಬಟ್ ಏನಂದರೆ ಮೊಬೈಲಲ್ಲಿ ಯಾವಾಗಲೂ ವೀಡಿಯೋ ಮಾಡೋಕ್ಕಾಗಲ್ಲ, ಹೀಟಿಂಗ್ ಇಶ್ಯೂಸ್ ಜಾಸ್ತಿ. ಬ್ಯಾಟ್ರಿ ಬ್ಯಾಕಪ್ ಅಂತೂ ಕೇಳೋಂಗೆ ಇಲ್ಲ ಐಫೋನಲ್ಲಿ. ಅದಕ್ಕೆ ಮೊಬೈಲಲ್ಲಿ ಸಣ್ಣ ಪುಟ್ಟ ವೀಡಿಯೋಸ್ ಬೇಕಾದರೆ ಮಾಡ್ಕೊಬೋದು. ಇಲ್ಲಿಂದ ಲೆಫ್ಟ್ ಹೋಗಬೇಕು. ಆ್ಯಕ್ಚುಲಿ ಯಾವಾಗಾರು ದುಡ್ಡಾದಮೇಲೆ ಈ ರೀತಿ ಒಂದು ಸೆಕೆಂಡ್ರಿ ಕ್ಯಾಮ್ರಾನು ಕೂಡ ತಗೊಂಡು ಇಟ್ಕೊಬೇಕು, ಒಂದು ಯಾವುದಾದ್ರೂ. ಚೆನ್ನಾಗಿದೆ ಒಂಥರ ಇದು ನೋಡೋಕ್ಕೆ. ನನ್ನ ತಲೆಗಿಂತ ಹೆಲ್ಮೆಟೇ ಫುಲ್ ದಪ್ಪಗೈತೆ, ಇಷ್ಟು ದಪ್ಪ ಕಾಣಿಸ್ತದೆ ತಲೆ. ಇದು ಊರಂತಾರೆ ಚೆನ್ನಾಗಿದೆ, ಒಳ್ಳೆ ಮೈನ್ ರೋಡು. ಈಸಾಗ ಆ ಕಡೆ ಈ ಕಡೆ ಮನೆಗಳು, ಪ್ರತಿ ಮನೆಯಲ್ಲೂ ದನ ಕರುಗಳು. ಚೆನ್ನಾಗಿರುತ್ತೆ ಈ ಥರ ವೈಬ್ ನೋಡೋಕ್ಕೆ ಹಳ್ಳಿಗಳ ಸೈಡು.
ನಮ್ಮ ಸಿಟಿಗಳ ಸೈಡು ಬರೀ ಅದೇ ಕಾಂಪೌಂಡ್ಗಳು, ಮನೆಗಳು, ರೋಡ್ಗಳು ಅಷ್ಟೇ ನೋಡೋಕ್ಕಾಗೋದು. ಇನ್ನು 31 ಕಿಲೋಮೀಟರ್ ಇದೆ. ABS ಇಲ್ಲ, ಇದು ಮ್ಯಾನ್ಯುವಲ್ ABS. ಎಲ್ಲರೂ ಕಿವಿ ಸರಿ ಮಾಡ್ಕೊಳ್ಳಿ, ಒಂದು ಹಾಡು ಹೇಳ್ತೀನಿ ಜೋರಾಗಿ. ಅಣ್ಣ ತಮ್ಮ ಅಕ್ಕ ತಂಗಿಯಲ್ಲಿ ತನಕ, ಅಣ್ಣ ತಮ್ಮ ಅಕ್ಕ ತಂಗಿಯಲ್ಲಿ ತನಕ, ಬದುಕಿ ಬೆಳೆಯೋ ತನಕ, ಸತ್ತಾಗ ಬರುವರು ತಮ್ಮ ಗುಂಡಿ ತನಕ, ಸತ್ತಾಗ ಬರುವರು ತಮ್ಮ ಗುಂಡಿ ತನಕ, ಮಣ್ಣು ಮುಚ್ಚೋ ತನಕ, ಹೋಗಲಾರೆ ಹಲಗೂರಿಗೆ ನಾನು, ನನ್ನೆಸೆನ್ನ ಧರ್ಮಗುರುವೆ ನೀನು, ಕಬ್ಬಿಣದ ಭಿಕ್ಷೆ ಕೇಳಲು ಪಂಚಾಳದವರು ಸುಮ್ಮನೆ ಬಿಡುವರೇನಯ್ಯ, 7 ಜನ ಪಾಳೆಗಾರರು ಚಿಲ್ಲಾಪುರವ ಕಟ್ಟಿ ಆಳುವರಯ್ಯ. ಅಂತೂ ಇಂತೂ ಪೆಟ್ರೋಲ್ ಬಂಕ್ ದೊರಕಿಂದು, ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್. 103 ರೂಪಾಯಿ 1 ಲೀಟ್ರ್, 103.16 ಪೈಸೆ, 250. ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಟು ಇವಾಗ ಮುಂದೆ ಹೋಗಿ ಅಲ್ಲಿ ಲೆಫ್ಟ್ ತಗೊಬೇಕು. ಇದೇನು ಮಣ್ಣುಕಲ್ ರೋಡು. ಈ ರೋಡ್ ಹೋಗಿ ಒಂದು ಹೈವೇ ಕನೆಕ್ಟ್ ಆಗುತ್ತೆ. ಎಲ್ಲೋದ್ರೂ ಈ ಆಫ್ ರೋಡ್ ಮಾತ್ರ ಬಿಡಲ್ಲ ನನ್ನ ಕೈನ. ಅದು ಗಾಡಿ ಇಲ್ಲ, ಡಬಲ್ ಕನ್ಫರ್ಮೇಷನ್ ಗೋ. ಲೆಫ್ಟಿಗೆ ಹೋದರೆ ಮುತ್ತತ್ತಿ. ಇಲ್ಲೂ 2 ಡಮ್ಸು. ಏನಕ್ಕೆ 2 ಹಾಕಿರೋದು? ಒಂದೇ ಸಾಕಲ್ವಾ? ಆಮೇಲೆ ಇಲ್ಲೊಂದು ಡಮ್ಸು. ಇಲ್ಲಿಂದ 20 ಕಿಲೋಮೀಟರು. ಸೊ ಇಲ್ಲಿ ಲೆಫ್ಟ್ ಹೋಗಬೇಕು. ಒಂದ್ಸಲ ಸ್ಟ್ರೈಟ್ ಹೋಗ್ಬಿಟ್ಟಿದ್ವಿ. ಬೆಂಗಳೂರಲ್ಲಿರೋರಿಗೆಲ್ಲ ಇದು 1 ಡೇ ಟ್ರಿಪ್ ಆಗುತ್ತೆ, ಆರಾಮಾಗಿ ಬಂದು ಹೋಗ್ಬೋದು. ವೀಕೆಂಡ್ ರೈಡ್, ಶನಿವಾರ ಅಥವಾ ಭಾನುವಾರ ಬಂದು ಹೋಗ್ಬೋದು ಆರಾಮಾಗಿ. ಲಗೇಜ್ ಆಟೋನು ಕೂಡ ಮುತ್ತತ್ತಿಗೆ ಹೋಗ್ತಾ ಇದೆ. ಹಲಗೂರಿಂದ ಮುತ್ತತ್ತಿ ಅನಿಸುತ್ತೆ ಅದು. 40-50 ರೂಪಾಯಿ ಚಾರ್ಜ್ ಮಾಡ್ತಾರೆ ಅನಿಸುತ್ತೆ. ಪ್ರೈವೇಟ್ ವೆಹಿಕಲ್ ಇಲ್ಲ ಅಂದವರು ಈ ಥರ ಟ್ರಾನ್ಸ್ಪೋರ್ಟ್ಗಳನ್ನೂ ಕೂಡ ಯೂಸ್ ಮಾಡ್ಕೊಂಡು ಹೋಗ್ಬೋದು. ಅದೇನೋ ಬ್ಯಾಡ್ ಲೆಕ್ಕಗೆ ಅಂಬಾಸೆಡ್ರೆ ಅನಿಸುತ್ತೆ ನಾನು. ಏನಂದರೆ ಬ್ಯಾಟ್ರೀಸ್ಗಳೇ ತಂದಿಲ್ಲ, ಒಂದೇ ಬ್ಯಾಟ್ರಿಲಿ ಅಡ್ಜಸ್ಟ್ ಮಾಡಬೇಕು ಇವಾಗ ನಾನು. ಈ ಥರ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಇಲ್ಲಿಂದ ನಮಗೆ ಫಾರೆಸ್ಟ್ ಏರಿಯಾ. ಇಲ್ಲಿಂದ ಗಾಡಿನ ಎಲ್ಲೂ ಮಧ್ಯದಲ್ಲಿ ಸ್ಟಾಪ್ ಮಾಡೋಷ್ಟಿಲ್ಲ, ನಿಂತ್ಕೊಂಡು ಫೋಟೋ ತಗೊಳ್ಳೋಂಗಿಲ್ಲ, ಏನಿಲ್ಲ. ಏನಂದರೆ ಏನೂ ಇಲ್ಲ. ಇಲ್ಲಿ ಬಿಟ್ಟರೆ ಇನ್ನು ಮುತ್ತತ್ತಿನೇ ನೆಕ್ಸ್ಟ್ ಸ್ಟಾಪು. ಓಕೆನಾ? ಅಲ್ಲಲ್ಲಿ ಈ ಥರ ಒಂದಷ್ಟು ಹಂಪ್ಸ್ಗಳು ಸಿಗ್ತವೆ, ಚಿಕ್ಕದು. ಕಾಡೆಲ್ಲ ಒಣಗೋಗ್ಬಿಟ್ಟೈತೆ ಅಂದ್ಕೊಳ್ಳಿ. ಇದೆಲ್ಲ ಎಷ್ಟು ಹಸಿರಾಗಿ ಕಾಣಿಸ್ತಿತ್ತು ಗೊತ್ತಾ ನಾವು ನೋಡಿದಾಗ, ಮೀನ್ಸ್ ನಾವು ಮೊದಲೆಲ್ಲ ಬಂದಿದ್ದಾಗ. ಇವಾಗೆಲ್ಲ ಒಣಗೋಗ್ಬಿಟ್ಟು ಈ ಥರ ಆಗ್ಬಿಟ್ಟೈತೆ. ಇಲ್ಲಿಂದ ಒಂದು ಸ್ವಲ್ಪ ಡೌನ್ ಐತೆ. ರೋಡ್ ಸ್ವಲ್ಪ ಚಿಕ್ಕದೆ, ಹುಷಾರಾಗಿ ಓಡಿಸ್ಬೇಕು ಗಾಡಿನ. ಆ ಕಡೆಯಿಂದ ಆಪೋಸಿಟಲ್ಲಿ ಬರೋರು ಹೆಂಗೆ ಬೇಕು ಹಂಗೆ ಬರ್ತಾಯಿರ್ತಾರೆ. ಎಲ್ಲರೂ ಅಲ್ಲ, ಕೆಲವೊಬ್ಬರು. ಇಲ್ಲಿಂದ ಪೂರ್ತಿ ಡೌನು. ಎಕ್ಸ್ಲೇಟ್ರೇ ಕೊಡಬೇಕಾಗಿಲ್ಲ, ಬ್ರೇಕ್ ಹಿಡ್ಕೊಂಡು ಹೋದರೆ ಆರಾಮಾಗಿ ಹೋಗುತ್ತೆ. ಟಿ ಅಣ್ಣ ಆ ಕಡೆ ಹೋಗು. ನೋಡಿ, ಇಲ್ಲಿಂದ ಫುಲ್ಲು ಡೌನು. ಈ ಥರ ಕರ್ವಲ್ಲಿ ಓಡಿಸ್ಬೇಕಾದ್ರೆ ಡೌನ್ ಹಿಲ್ಲಲ್ಲಿ ಹುಷಾರಾಗಿ ಗಾಡಿ ಓಡಿಸ್ಬೇಕು. ಮಾರುತಿ ಝೆನ್, ವಾವ್. 2-3 ಕರ್ವ್ ಅಷ್ಟೇ ಇರೋದಿಲ್ಲಿ, ಜಾಸ್ತಿ ಏನಿಲ್ಲ. ಆರಾಮ್ಸೆ ಹೋಗ್ಬೋದು. ಇಷ್ಟೊಂದು ಎಡ್ಜಿಗೆ ಬರೋದು ತಪ್ಪು. ಬಂದ್ಬಿಟ್ಟೆ. ಬಟ್ ಇವಾಗ ನನಗೆ ಬೇಜಾರು ಏನಾಯ್ತೈತೆ ಅಂದರೆ, ಕ್ಯಾಮ್ರಾಗೆ ಬ್ಯಾಟ್ರಿ ತರದೇ ಬಂದಿದ್ದೀನಲ್ಲ, ದೊಡ್ಡ ಬೇಜಾರಾಗ್ತೈತೆ. ಇಷ್ಟು ದೊಡ್ಡದು ಬೇಜಾರು. ಸೊ ಇನ್ನೊಂದು ಸ್ವಲ್ಪ ದೂರ ಹಿಂಗೆ ಹೋಗ್ತಾಯಿದ್ರೆ ಮುತ್ತತ್ತಿ ಸಿಗುತ್ತೆ. ಸೊ ನೋಡ್ಬೋದು ನೀವು, ಇಲ್ಲಿ ಫುಲ್ಲು ಕಾಡೆಲ್ಲ ಒಣಗೋಗೈತೆ. ಇದು ಯಾವುದೋ ಮರ ಈಗ ಚಿಗುರುತ್ತಾ ಐತೆ. ಸೊ ಇಲ್ಲಿ ಹೋಗ್ಬೇಕಾದ್ರೆ ರೋಡ್ ಮಧ್ಯದಲ್ಲಿ ಕೋತಿಗಳೆಲ್ಲ ಇರ್ತವೆ. ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಗಾಡಿ ಕಾರ್ಗಳನ್ನ ಓಡಿಸಿ, ಯಾಕಂದರೆ ರೋಡಲ್ಲಿ ಸಡನ್ನಾಗಿ ಕಾಣಿಸಲ್ಲ. ಸುಮ್ಮನೆ ಆಕ್ಸಿಡೆಂಟ್ಗಳಾಗೋದು ಬೇಡ. ಹುಷಾರಾಗಿ ಸ್ವಲ್ಪ ಗಮನಿಸ್ಕೊಂಡು ಓಡಿಸಿ. ಕೋತಿಗಳು ಪಾಪ ಅಡ್ಡ ಬಂದುಬಿಡ್ತಾವೆ ಒಂದೊಂದ್ಸಲಿ, ಗೊತ್ತಾಗಲ್ಲ ಅವಕ್ಕೆ. ಅದರಿಂದ ನಾವೇ ಒಂಚೂರು ಜವಾಬ್ದಾರಿಯುತವಾಗಿ ಗಾಡಿನ ಓಡಿಸ್ಕೊಂಡು ಹೋಗಬೇಕು, ಏನೂ ಅನಾಹುತ ಆಗದಿರೋ ಥರ. ಸೊ ರೈಟಲ್ಲಿ ನೋಡ್ಬೋದು ಕಾವೇರಿ ನದಿ.
ನೀರಿದೆ. ಸೊ ಇಲ್ಲೆಲ್ಲ ಮೊಸಳೆಗಳಿರ್ತಾವಂತೆ, ಅಲ್ಲಿ ಬೋರ್ಡ್ ಹಾಕೋರೆ ಮುಂದೆ ಹುಷಾರು, ಇಲ್ಲೆಲ್ಲ ನೀರುಗಳಿಬೇಡಿ, ದೇವಸ್ಥಾನದ ಹತ್ರ ಮಾತ್ರ ಇಳಿರಿ. ಇಲ್ಲಿ ಹಾಕೋರೆ ಡೋಂಟ್ ಎಂಟರ್ ದ ರಿವರ್ ಅಂತ ಇಂಗ್ಲೀಷಲ್ಲಿ. ರೈಟ್ ಸೈಡ್ ನೀವೇನು ನೋಡ್ತಿದ್ದೀರಾ, ಫುಲ್ಲು ಡೌನಲ್ಲಿರೋದು ಕಾವೇರಿ ನದಿ. ನೀರು ಜಾಸ್ತಿ ಇಲ್ಲ, ಅಲ್ಲಿ ಮಾತ್ರ ನಿಂತಿತ್ತು ನೀರು ಅನಿಸುತ್ತೆ. ನೀರೇ ಇಲ್ಲ, ಎಲ್ಲ ಕಲ್ಲು ಬಂಡೆಗಳು ಕಾಣಿಸ್ತೈತೆ. ಕಲ್ಲು ಬಂಡೆಗಳ ಮೇಲೆ ಫೋಟೋ ತೆಗೆಯೋದು ಅಪಾಯಕಾರಿ. ಹೌದು, ನಿಜ. ಕಾಲೇನಾದ್ರು ಸ್ಲಿಪ್ಪಾಗಿ ಬಿದ್ದರೆ. ಸೊ ಇದೀಗ ನಾವು ಬಂದ್ವಿ, ಮುತ್ತತ್ತಿ ಎಂಟ್ರಿ ಆದ್ವಿ. ತುಂಬ ರಶ್ ಇದೆ. ಆ ಕಡೆಯಿಂದ ಬರೋರು ಜಾಸ್ತಿ ಜನ ಅವರೇ ಈ ಕಡೆಯಿಂದ ಹೋಗೋದಕ್ಕಿಂತ. ಇಲ್ಲೆಲ್ಲ ಕಾರ್ ಪಾರ್ಕಿಂಗ್ ಇದೆ, ಕಾರ್ ತಂದರೆ ಪಾರ್ಕಿಂಗ್ ಮಾಡ್ಬೋದು. ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಬನ್ನಿ. ಅಲ್ಲಿ ದೇವಸ್ಥಾನದ ಹತ್ರನೇ ಗಾಡಿ ನಿಲ್ಲಿಸ್ಬೋದು. ಗಾಡಿ ನಿಲ್ಲಿಸ್ಬಿಟ್ಟು ಹೋಗ್ಬಿಟ್ಟು ಬರೋಣ ದೇವಸ್ಥಾನಕ್ಕೆ. ಸೊ ಇಲ್ಲೇ ಎಲ್ಲನ ಗಾಡಿ ಹಾಕ್ಬಿಟ್ಟು ಹೋಗೋಣ. ಸೊ ನಮಸ್ಕಾರ ಕರ್ನಾಟಕ. ಸೊ ನೀವೀಗೇನು ನೋಡ್ತಾ ಇದ್ದೀರಾ, ಇದೇ ಮುತ್ತತ್ತಿ ಎಂಟ್ರೆನ್ಸು. ಸೊ ಇವಾಗ ನಾವು ಒಳಗಡೆ ಹೋಗಿ ಈಗ ಜಸ್ಟ್ ತಾನೇ ದರ್ಶನ ಮಾಡ್ಕೊಂಡು ಬಂದೆ. ಅಲ್ಲಿ ತೆಗೆದಂಥ ವೀಡಿಯೋ ಕ್ಲಿಪ್ಸ್ಗಳು ಮತ್ತು ಕೆಲವೊಂದು ಫೋಟೋಸ್ಗಳನ್ನ ನೋಡಿ ಡಿಸ್ಪ್ಲೇ ಮಾಡ್ತೀನಿ. ಅಲ್ಲಿ ಏನಕ್ಕೆ ಮಾತಾಡೋಕ್ಕಾಗಲಿಲ್ಲ ಅಂದರೆ, ನಾನು ಇದನ್ನೆಲ್ಲ ಮೊಬೈಲಲ್ಲಿ ಶೂಟ್ ಮಾಡಿರೋದು. ಸೊ ಕ್ಯಾಮ್ರಾದು ಫುಲ್ ಚಾರ್ಜ್ ಖಾಲಿಯಾಗಿತ್ತು. ಸೊ ಅದಕ್ಕೋಸ್ಕರ ನಾನು ಅಲ್ಲಿ ಮಾತಾಡೋಕ್ಕಾಗಲಿಲ್ಲ. ಆದ್ದರಿಂದ ಈ ಥರ ಬ್ಯಾಕ್ಗ್ರೌಂಡ್ ವಾಯ್ಸ್ ರೆಕಾರ್ಡ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಸೊ ನೆಕ್ಸ್ಟು ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಗಾಡಿ ಹತ್ಕೊಂಡು ಮತ್ತೆ ಎಲ್ಲಿಗೆ ಹೊರಟಿದ್ದು ಅಂದರೆ ಕಾವೇರಿ ನದಿ ಹತ್ರ ಹೊರಟ್ವಿ. ಸೊ ನದಿಯೆಲ್ಲ ನೋಡ್ಬೋದು ನೀವು, ಈ ಥರ ಐತೆ. ನೀರು ಕಮ್ಮಿ ಇದೆ ಈಗ. ಆ್ಯಕ್ಚುಲಿ ಮೊದಲೆಲ್ಲ ನೀರು ಇನ್ನೂ ಜಾಸ್ತಿ ಇರ್ತಿತ್ತು. ಸೊ ಇವಾಗ ಸ್ವಲ್ಪ ಕಮ್ಮಿ ಇದೆ. ನೋಡ್ತಿರ್ಬೋದು, ಇದರಲ್ಲೇ ಜನಗಳೆಲ್ಲ ಈಜಾಡ್ತಿದ್ದಾರೆ, ಪೂಜೆ ಮಾಡೋರು ಪೂಜೆ ಮಾಡ್ತಿದ್ದಾರೆ, ಅಡುಗೆ ಮಾಡೋರೆಲ್ಲ ಅಡುಗೆ ಮಾಡ್ತಿದ್ದಾರೆ. ಸೊ ನೀವು ಬಂದರೆ ಈ ಥರ ಅಡುಗೆ ಮಾಡಿಕೊಂಡು ತಿಂದ್ಕೊಂಡು ಹೋಗ್ಬೋದು ಜೊತೇಲಿ. ಸೊ ನದಿಗಿಳಿಯೋಕ್ಕೆ ಇಲ್ಲಿ ಮಾತ್ರ ಪರ್ಮಿಷನ್ ಇರುತ್ತೆ. ಬೇರೆ ಹಿಂದೆ ಎಲ್ಲ ನೋಡಿದ್ವಲ್ಲ, ಅಲ್ಲೆಲ್ಲ ಪರ್ಮಿಷನ್ ಇರೋದಿಲ್ಲ. ಸೊ ನೀವು ನದಿಲೇನಾದರೂ ಇಳಿದು ಆಟ ಆಡಬೇಕು ಅಂದರೆ ಇಲ್ಲಿ ಮಾತ್ರ ನಿಮಗೆ ಪರ್ಮಿಷನ್ ಇರುತ್ತೆ. ಸೊ ಇದಾಗಿತ್ತು ಇವತ್ತಿನ ಮುತ್ತತ್ತಿ ಟ್ರಾವೆಲ್ ಅಥವಾ ಬೈಕ್ ವ್ಲಾಗ್ ಅಥವಾ ಮೋಟೋ ವ್ಲಾಗ್. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಸೊ ನೆಕ್ಸ್ಟ್ ಟೈಮು ನಾನು ಚಾರ್ಜ್ ಹಾಕೊಳ್ಳೋದನ್ನ ಅಥವಾ ಬ್ಯಾಟ್ರಿಗಳನ್ನ ಎತ್ಕೊಳ್ಳೋದನ್ನ ಮರೆಯದೇ ಸಿಗ್ತೀನಿ. ಅಲ್ಲಿವರೆಗೂ ನಾನು ನಿಮ್ಮ ಡಕೋಟಾ ಇಂಜಿನಿಯರ್ ಮಾಡುವ ಧನ್ಯವಾದಗಳು.